ಇದು ಸತ್ಯುಗದ ಮೊದಲನೇ ಜನ್ಮದ ಉದಾಹರಣೆ ಇದೆ. ಸತ್ಯುಗದ ಮೊದಲನೇ ಜನ್ಮದ ಉದಾಹರಣೆ ಇದೆ. ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣ ಅಂದರೆ ಶ್ರೀ ರಾಧೆ ಶ್ರೀಕೃಷ್ಣನೇ ಮದುವೆ ಆದಮೇಲೆ ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣ ಆಗೋದು. ಇದು ಚಿನ್ನದ ಯುಗದ ಉದಾಹರಣೆ ಇದೆ. ಚಿನ್ನದ ಯುಗದಲ್ಲಿ ನಾವು ಹೇಗಿರ್ತೀರಿ, ಹಚ್ಚ ಹಸಿರುವಾಗಿರ್ತೀರಿ ಅಂತೇಳಿ ಇದು ಸ್ವಾಸ್ತಿಕ್ ಚಿತ್ರದ ಮೂಲಕ ತೋರಿಸ್ತಾ ಇರೋದು. ಈಗ ನೆಕ್ಸ್ಟ್ ಇರೋದು ಚಿನ್ನದ ಯುಗ ಆದಮೇಲೆ ಬೆಳ್ಳಿ ಯುಗ. ಚಿನ್ನ ಯುಗ ಅಂದರೆ ಗೋಲ್ಡನ್ ಏಜ್, ಬೆಳ್ಳಿ ಯುಗ ಅಂದರೆ ಸಿಲ್ವರ್ ಏಜ್. ಸಿಲ್ವರ್ ಏಜ್ದಲ್ಲಿ ಇದೆ ರಾಧೆ ಕೃಷ್ಣ ಅಂದರೆ ಲಕ್ಷ್ಮೀನಾರಾಯಣ ಮದುವೆ ಆದಮೇಲೆ ಏನಾಗ್ತಾರೆ, ರಾಮ್ ಸೀತಾ ಆಗ್ತಾರೆ. 8 ಜನ್ಮ ಆದಮೇಲೆ ರಾಮ್ ಸೀತಾ ಆಗ್ತಾರೆ. ಮತ್ತು ಇಲ್ಲಿ 8 ಜನ್ಮ ಆದಮೇಲೆ 12 ಜನ್ಮಕ್ಕೆ ತ್ರೇತಾಯುಗದಲ್ಲಿ ಅರ್ಥಾತ್ ಬೆಳ್ಳಿ ಯುಗದಲ್ಲಿ ನಾವು ರಾಮ್ ಸೀತೆ ಆಗಿರ್ತೀರಿ, ರಾಮ್ ಸೀತೆ ಯುಗದಲ್ಲೇ ಇರ್ತೀರಿ. ಈಗ ನೆಕ್ಸ್ಟ್ ಇದೆ ಬೆಳ್ಳಿ ಯುಗ ಆದಮೇಲೆ ತಾಮ್ರದ ಯುಗ. ತಾಮ್ರದ ಯುಗದಲ್ಲಿ ಫಸ್ಟು ಭಕ್ತಿ ಸ್ಟಾರ್ಟ್ ಆಗೋದು, ಶಿವನ ಭಕ್ತಿ, ಶಿವನ ಪೂಜೆ ಫಸ್ಟ್ ಸ್ಟಾರ್ಟ್ ಆಗೋದು. ಆಮೇಲೆ ಬೇರೆ ಬೇರೆ ಧರ್ಮಾತ್ಮರು ಬರೋದು, ಬುದ್ಧ, ಕ್ರಿಸ್ತ, ಇಬ್ರಾಹಿಮು ಮತ್ತು ಪೂಜೆಗಳು ಎಲ್ಲ ಸ್ಟಾರ್ಟ್ ಆಗೋದು. ಇದು ದ್ವಾಪರ ಯುಗದ ಸಂಕೇತ. ಇದು ದ್ವಾಪರ ಯುಗ ಅಂದರೆ ತಾಮ್ರದ ಯುಗ. ಅಂದರೆ ನೆಕ್ಸ್ಟು ಕಾಪರ್ ಏಜ್ ಆದಮೇಲೆ, ತಾಮ್ರದ ಯುಗ ಅಂದರೆ ಕಾಪರ್ ಏಜ್ ಆದಮೇಲೆ ಕಲಿಯುಗ. ಕಲಿಯುಗ ಅಂದರೆ ನೋಡಿ, ಪಾಪಾಚಾರ, ಅತ್ಯಾಚಾರ, ಅನಾಚಾರ, ಯುದ್ಧ. ಕಲಿಯುಗ ಅಂದರೆ ಕಲಹ ಕಲೇಶದ ಯುಗ, ಕಲಬುದ್ಧಿ ಆಗ್ತಕ್ಕಂಥ ಯುಗ. ಈ ಯುಗದಲ್ಲಿ ಪರಮಾತ್ಮ ಬಂದು ಏನು ಮಾಡ್ತಾರೆ, ಕಲಿಯುಗದ ಜೊತೆಯಲ್ಲಿ ಸಂಗಮ ಯುಗನೂ ಸ್ಥಾಪನೆ ಮಾಡ್ತಾರೆ. ಅಂದರೆ ಇದು ಕಬ್ಬಿಣದ ಯುಗ, ಐರನ್ ಏಜ್ ಅಂತ ಹೇಳ್ತಾರೆ. ಇದು ಸ್ವಸ್ತಿಕ್ ರೂಪದಲ್ಲಿ ಇಲ್ಲಿ ತೋರಿಸಿದ್ದಾರೆ.